ಇನ್ನು ರಾಜಣ್ಣ ತಲೆದಂಡವಾಗಿದೆ. ಆದರೆ ಇದಕ್ಕೆ ಕಾರಣ ಏನು? ಪ್ರಭಾವಿ ಸಚಿವನನ್ನ ಏಕಾಏಕಿ ಹೈಕಮಾಂಡ್ ಕಿಕ್ಔಟ್ ಮಾಡಿದ್ದು ಯಾಕೆ? ರಾಜಣ್ಣ ಅಂತದ್ದೇನು ಮಾಡಿದ್ರು? ಮನೆ ರಿಪೋರ್ಟ್ ನೋಡೋಣ. ಈಗ ಪವರ್ ಸೆಂಟರ್ ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ, ಇವ್ರದೊಂದು ಪವರ್ ಸೆಂಟರ್ ಇದೆ, ದೆಹಲಿನಲ್ಲೂ ಒಂದು ಪವರ್ ಸೆಂಟರ್ಗಳು ಹೆಚ್ಚೆಚ್ಚು ಆದಾಗ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ರಾಜಕಾರಣದಲ್ಲಿ ಒಂದು ಸೆಕೆಂಡ್ ಏನ್ ಬೇಕಾದ್ರೂ ಆಗ್ಬೋದು. ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ರಾಜಣ್ಣ ಕ್ರಾಂತಿಗೆ ಹೈಕಮಾಂಡ್ನಿಂದ ತಲೆದಂಡದ ಶಾಂತಿ. ಹೈಕಮಾಂಡ್ ವಿರುದ್ಧ ಆಡಿದ ಮಾತಿಗೆ ಕೈಜಾರಿತು ಮಂತ್ರಿಗಿರಿ. The Bangalore Central Lok Sabha election was stolen. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ. ಒರಟು ಮಾತು, ನೇರ ಟೀಕೆ. ತಮ್ಮ ಪಕ್ಷ ಅಂತಿಲ್ಲ, ವಿರೋಧ ಪಕ್ಷ ಅಂತಿಲ್ಲ, ಯಾವುದೇ ವಿಚಾರದ ಬಗ್ಗೆ ತಮಗೆ ಅನಿಸಿದ್ದನ್ನ ನಿರ್ಭೀತಿಯಿಂದ ಹೇಳುವ ನಾಯಕ KN ರಾಜಣ್ಣ. ಆದ್ರೀಗ ಇದೇ ನೇರ ನಿಷ್ಠುರ ಮಾತುಗಳೇ ರಾಜಣ್ಣಂಗೆ ಮುಳುವಾಗಿದೆ. ಕಳೆದ ಕೆಲ ದಿನಗಳಿಂದ ಪಕ್ಷದ ನಾಯಕರ ವಿರುದ್ಧವೇ ರಾಜಣ್ಣ ಆಡ್ತಿರೋ ಮಾತುಗಳು ಮಂತ್ರಿ ಸ್ಥಾನದ ಬೆಲೆ ತೆರುವಂತೆ ಮಾಡಿದೆ. ಹಾಗಾದ್ರೆ ಇಷ್ಟು ದಿನ ರಾಜಣ್ಣ ಕೊಟ್ಟ ರಾಂಗ್ ಸ್ಟೇಟ್ಮೆಂಟ್ಗಳು ಮತ್ತು ರಾಂಗ್ ನಡೆ ಯಾವುದು ಅಂತ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಾರಣ ನಂಬರ್ 1, ರಾಹುಲ್ ಆರೋಪಕ್ಕೆ ತದ್ವಿರುದ್ಧ ಹೇಳಿಕೆ. The Bangalore Central Lok Sabha election was stolen. ನೋಡ್ರಿ, ಸುಮ್ಮನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ. ರಾಜಣ್ಣ ಕಳೆದ ಶುಕ್ರವಾರ ಆಡಿದ ಮಾತಿದು. ಕರ್ನಾಟಕ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು. ಖುದ್ದು ಬೆಂಗಳೂರಿಗೆ ಬಂದು ಪ್ರತಿಭಟನೆ ಕೂಡ ನಡೆಸಿದ್ರು. ಆದರೆ ಇದೇ ರಾಹುಲ್ ಆರೋಪದ ಬಗ್ಗೆ ಪ್ರಶ್ನೆ ಹೇಳುವಂತೆ ರಾಜಣ್ಣ ಮಾತನಾಡಿದ್ರು. ಲೋಕಸಭೆ ಚುನಾವಣೆ ವೇಳೆ ನಮ್ಮದೇ ಸರ್ಕಾರ ಇತ್ತು, ನಮ್ಮದು ತಪ್ಪಿದೆ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ರು. ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದ್ರೆ ಇನ್ನೂ ಬಹಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಕಾರಣ ನಂಬರ್ 2, ಶಾಸಕರ ಜೊತೆ ಸುರ್ಜೇವಾಲಾ ಸಭೆಗೆ ಆಕ್ಷೇಪ. ರಾಜ್ಯದಲ್ಲಿ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೇಳಿಕೆಗಳ ಬೆನ್ನಲ್ಲೇ ಶಾಸಕರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ 1-to-1 ಸಭೆ ನಡೆಸಿದ್ರು. ಆದರೆ ಈ ಸಭೆಗೆ ನೇರವಾಗಿಯೇ ರಾಜಣ್ಣ ಆಕ್ಷೇಪ ಎತ್ತಿದ್ರು. ಈ ರೀತಿ ಸಭೆ ಮಾಡೋದು ಉಸ್ತುವಾರಿ ಕೆಲಸ ಅಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ನೋಡಿ, ಅದಕ್ಕೆ ನಾವು ಹೇಳೋಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಕಾರಣ ನಂಬರ್ 3, 1-to-1 ಸಭೆಗೆ ಗೈರಾಗಿದ್ದ ರಾಜಣ್ಣ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆಗೆ 1-to-1 ಸಭೆ ನಡೆಸಿದ ಮೇಲೆ ಸಚಿವರ ಜೊತೆಗೂ 1-to-1 ಸಭೆ ನಡೆಸಿದ್ರು. ಆದರೆ ಇದೇ ಹೊತ್ತಲ್ಲೇ ರಾಜಣ್ಣ ವಿದೇಶ ಪ್ರವಾಸಕ್ಕೆ ಹೊರಟಿದ್ರು. ಈ ವೇಳೆ ಉದ್ದೇಶಪೂರ್ವಕವಾಗಿಯೇ ರಾಜಣ್ಣ ಸಭೆಗೆ ಹೋಗಿಲ್ಲ ಅನ್ನೋ ಚರ್ಚೆ ನಡೆದಿತ್ತು. ಕಾರಣ ನಂಬರ್ 4, ಸಂವಿಧಾನ ವಿರೋಧಿ ಎಂದು ಟೀಕೆ. ಇದಿಷ್ಟೇ ಅಲ್ಲ, ಶಾಸಕರು ಸಚಿವರ ಜೊತೆಗೆ ಸುರ್ಜೇವಾಲಾ ಸಭೆ ಬಳಿಕ ಅಧಿಕಾರಿಗಳ ಜೊತೆಗೂ ಮಾತುಕತೆ ನಡೆಸಿದ್ದಾರೆಂಬ ಸುದ್ದಿ ಹರಿದಾಡಿತ್ತು. ಈ ಬೆಳವಣಿಗೆಯನ್ನು ರಾಜಣ್ಣ ವಿರೋಧಿಸಿದ್ದಲ್ಲದೆ ಇದು ಸಂವಿಧಾನ ವಿರೋಧಿ ನಡೆ ಅಂತ ಟೀಕಿಸಿದ್ರು. ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಕಾರಣ ನಂಬರ್ 5, ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್. ಹೋದಲ್ಲಿ ಬಂದಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಪದೇ ಪದೇ ಹೇಳಿಕೆ ಕೊಡ್ತಿದ್ರು. ಇದು ಸಹಜವಾಗಿ ವಿಪಕ್ಷ ಬಿಜೆಪಿಗೆ ಆಹಾರವಾಗಿತ್ತು. ಸಿಎಂ ಬದಲಾಗ್ತಾರೆ ಅಂತ ಬಿಜೆಪಿ ಮಾಡ್ತಿದ್ದ ಟೀಕೆಗಳಿಗೆ ಇಂಬು ಕೊಡ್ತಿತ್ತು. ಇದು ಒಂದು ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಂತಿದೆ. ಇವಿಷ್ಟೇ ಅಲ್ಲ, ಹಲವು ವಿಚಾರಗಳು, ತಾವೇ ಆಡಿದ ಮಾತುಗಳು ರಾಜಣ್ಣ ಕುರ್ಚಿಗೆ ಕುತ್ತು ತಂದಿವೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪದೇ ಪದೇ ರಾಜಣ್ಣ ಆಗ್ರಹಿಸಿದ್ರು. ಇದರ ಜೊತೆಗೆ ಡಿಸಿಎಂ ಹುದ್ದೆಗೆ ಸಾಂವಿಧಾನಿಕ ಸ್ಥಾನಮಾನ ಇಲ್ಲ ಅಂದಿದ್ರು.
4 ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆಯೂ ಪ್ರಸ್ತಾಪ ಇಟ್ಟಿದ್ರು. ಇನ್ನು ಹಾಸನ ಉಸ್ತುವಾರಿ ಬೇಡವೇ ಬೇಡ ಅಂತಾನೂ ಹೇಳಿದ್ರು. ಹೀಗಾಗಿ ರಾಜಣ್ಣ ಪದೇ ಪದೇ ಬಹಿರಂಗ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು 6ಕ್ಕೂ ಹೆಚ್ಚು ಬಾರಿ ದೂರು ಸಲ್ಲಿಸಿದ್ರು ಅನ್ನೋದು ಗೊತ್ತಾಗಿದೆ. ರಾಜಣ್ಣ ಪ್ರತಿ ಹೇಳಿಕೆ ಬಗ್ಗೆಯೂ ಹೈಕಮಾಂಡ್ಗೆ ದೂರು ಸಲ್ಲಿಸಿದ್ರಂತೆ. ಹೀಗೆ ಪಕ್ಷದ ವಿರುದ್ಧವೇ, ಪಕ್ಷದ ನಾಯಕರ ವಿರುದ್ಧವೇ ರಾಜಣ್ಣ ಬಹಿರಂಗ ಹೇಳಿಕೆ ನೀಡ್ತಿರೋದು, ಕಾಂಗ್ರೆಸ್ ಕಾರ್ಯಕರ್ತರ ದೂರು ಎಲ್ಲವನ್ನೂ ಗಮನಿಸಿದ ಹೈಕಮಾಂಡ್ ಇಂತಹ ವರ್ತನೆ ಸಹಿಸುವುದಿಲ್ಲ ಅಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದಂತಿದೆ. ಹೈಕಮಾಂಡ್ ನಡೆ ಈಗ ಸಿದ್ದರಾಮಯ್ಯ ಆಪ್ತ ಸಚಿವರಲ್ಲೂ ಆಘಾತ ತಂದಿದೆ. ಬ್ಯೂರೋ ರಿಪೋರ್ಟ್, TV9.